ಚಿಕ್ಕಣ್ಣ ಅಂತ ತೊಗೊಂಡಾಗ ಅವರು ಒಂದು ಹೀರೋ ಆಗಿಬಿಟ್ರು. ಓಕೆ, ಕಾಮಿಡಿಯನ್ಸ್ ಅಂತ ಬೆರಳಿಕೆ ಅಷ್ಟೇ ನಮ್ಮಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ. ಓಕೆ, ಈಗ ನಿಮ್ಮನ್ನು ವಿಡಿಯೋದಲ್ಲಿ ನೋಡಿದವರು ಅಥವಾ ನಿಮ್ಮ ವ್ಲಾಗ್ಸ್ ನೋಡಿದಾಗ ಅದಕ್ಕಿಂತ ಹೆಚ್ಚಾಗಿ ಗಿಚ್ಚಿಗಿಲಿ ನೋಡಿದಾಗ ಸಿನಿಮಾದಲ್ಲಿ ಒಬ್ಬ ಒಳ್ಳೆ ಕಾಮಿಡಿಯನ್ ಆಗಿ ನಿಂತ್ಕೊಳ್ಳಿಲ್ಲ ಅನ್ನೋ ಒಂದು ಕೊರಗಿದೆಯಾ ನಿಮಗೆ? ಅದಿದೆ ಬ್ರೋ, ಇರುತ್ತಲ್ವಾ? ಕಾಪಟ್ಟಿದೆ. ನನಗೆ ಏನಕ್ಕಿದೆ ಅಂದರೆ, ನಾನು ಯಾವಾಗಲೂ ಯೋಚನೆ ಮಾಡ್ತಿದ್ದೆ. ನಾನು ಸ್ಟಾರ್ಟಿಂಗ್ ಸೀಸನ್ 1 ಬಂದಾಗ ನಾನು ಚಿಲ್ಲರ್ ಬ್ರೋ ಹತ್ರ ಎಲ್ಲ ಇದು ಮಾತಾಡಿದೆ. ಚಿಲ್ಲರ್ ಪಿ.ಕೆ ಅಂತ ಇದ್ದಾಳೆ ನಮ್ಮ ಪ್ರಿಯಾಂಕಾ ಕಾಮತ್, ಅವಳ ಹತ್ರ ಎಲ್ಲ ಮಾತಾಡಿದ್ದೆ. ನಾನು ಏನಕ್ಕೆ ಇಂಡಸ್ಟ್ರಿಗೆ ಬಂದರೆ ಓಪನಿಂಗು, ಇವಾಗ ರಿಯಾಲಿಟಿ ಶೋ ಬಂದಿದ್ದೀನಿ, ನೆಕ್ಸ್ಟ್ ಕಟ್ ಮಾಡಿದ್ರೆ ಗಾಂಧಿನಗರದಲ್ಲಿ ನಾನೊಂದು ಕಟ್ಔಟ್ ನಿಮ್ದೊಂದು ಹಬ್ಬ, ಒಂದು ಒಳ್ಳೆ ಕಾಮಿಡಿನ ಒಂದು ಒಳ್ಳೆ ಹೀರೋ ಲೆವೆಲ್ಗೆ ಎಂಟ್ರಿ ಆಗೋದು ಅಂತ ಮೈಂಡ್ ಸೆಟ್ ಇಟ್ಕೊಂಡು ಇಂಡಸ್ಟ್ರಿಗೆ ಬಂದೆ. ಬಟ್ ಬಂದಮೇಲೆ ಗೊತ್ತಾಯಿತು ಅದು ತುಂಬ ಕಷ್ಟ. ಅಲ್ಲಲ್ಲ, ನಾನು ಹೇಳ್ತಾ ಇರೋದು ಅದು ಓಕೆ. ಬಟ್ ಈಗ ನೀವು ಅಲ್ಲಿ ಪ್ರೂವ್ ಆದಮೇಲೆ ಇಂಡಸ್ಟ್ರಿಯಲ್ಲಿ ರಿಗ್ರೆಟ್ ಇದೆ. ಅದು ಇದೆಯಲ್ಲ, ಇರುತ್ತಲ್ವಾ, ಸಿನಿಮಾ ಮಾಡಬೇಕು, ಸಿನಿಮಾ ಇರಬೇಕು ಅಂತ. ಬ್ರೋ ನಾನು ಹತ್ರ 2 ಸಿನಿಮಾ ಮಾಡಿದೆ ಬ್ರೋ. 2 ಸಿನಿಮಾ ಮಾಡಿದೆ, 2 ಸಿನಿಮಾ ಟೇಕ್ ಆಫ್ ಆಗಲಿಲ್ಲ. ಸಿನಿಮಾ ಮಾಡೋದು ದೊಡ್ಡದಲ್ಲ, ಅದು ಕಾರ್ಯರೂಪಕ್ಕೆ ತರೋದು ಕಷ್ಟ ಇದೆ ಸರ್. ಕಷ್ಟ ರಿಲೀಸ್ ಆಗ್ಬೇಕಾದ್ರೆ ರಿಲೀಸ್ ಆಗೋದು ಕಷ್ಟ ಇದೆ. ರಿಲೀಸ್ ಆದಮೇಲೆ ಈಗ 10 ಸಿನಿಮಾ ರಿಲೀಸ್ ಆಗ್ತಾವೆ ವಾರಕ್ಕೆ, ಯಾವ ಜನ ನೋಡ್ತಾರೆ? ಹೌದು, ಜನ ಇಷ್ಟಪಡಿಸ ಅದೊಂದು ಇನ್ನೂ ಚಾಲೆಂಜು. ಜಸ್ಟ್ ಬಿಕಾಸ್ ನಾನು ರೀಲ್ಸ್ ಮಾಡ್ತಾ ಇದ್ದೀನಿ ಮಾತ್ರಕ್ಕೆ ನನ್ನನ್ನು ಬಂದು ನೀವು ಟಿಕೆಟ್ಗೆ ಕಾಸು ಕೊಟ್ಟು ನೋಡಿ ಆಗುತ್ತೆ. ನೀನು ರೀಲ್ಸಲ್ಲಿ ನಂಗೆ ಅವೈಲೇಬಲ್ ಇದೆಯಾ, ನಾನಾಗಿ ಬಂದು ಥಿಯೇಟ್ರಿಗೆ ನೋಡಲಿ ಅನ್ನೋರು ಜನ ಇರ್ತಾರೆ. ಕರೆಕ್ಟ್. ಸಿನಿಮಾದಲ್ಲಿ ಯಾಕೆ ಗುರು ನೀನು ಬ್ಲಾಗ್ಸ್ ಮಾಡೋದೇ ನೋಡ್ಕೊಂಡಿರ್ತೀವಿ ಅಂತಾರೆ. ಬಟ್ ಒಂದು ಸಿನಿಮಾ ಅಂತೂ ಮಾಡ್ತೀನಿ ಬ್ರೋ. ನಾನು ಇನ್ನು 2 ವರ್ಷ ಮಾಡು ಒಂದು ಸಿನಿಮಾ. ನಾನೇ ಅದು ಯಾವ್ದಿದ್ದಾಗಲಿ ಒಂದು ಸಿನಿಮಾ ಮಾಡಿ, ಒಂದು ಒಳ್ಳೆ ಓಡುತ್ತಾ ಬಿಡುತ್ತಾ ಬ್ರಾ, ಒಂದು ಒಳ್ಳೆ ಸಿನಿಮಾ ಮಾಡಿ, ಒಳ್ಳೆ ನಿಮ್ಮದೇ ಒಂದು ಪ್ರೊಡಕ್ಷನ್ ಕಾಮಿಡಿ ಹಂಗೆ ಮಾಡ್ತೀನಿ. ಓಕೆ, ನಮ್ಮ ಅಮ್ಮ 2-3 ಸತಿ ಹೇಳಿದ್ರು, ಮಗನೇ ಹಾಕೊಂಡು ಸಿನಿಮಾ ಮಾಡ್ತವ್ರೆ ಅಂತ ಜನ ಮಾತಾಡ್ಕೋಬಾರ್ದು ಅಂತ. ನಾನೇ ಮಾಡ್ಲಿಕ್ಕಿಲ್ಲ.